ತಿಂಗಳಲ್ಲಿ ಅಬ್ಬರಿಸಬೇಕಾಗಿದ್ದ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ವರುಣದೇವನ ಆಗಮನ ಇಲ್ಲದೆ ಬೆಳೆಗಳೆಲ್ಲ ಒಣಗ್ತಾ ಇವೆ. ನದಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಇದರಿಂದ ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದು ಮಳೆಗಾಗಿ ಕಾದು ಕೂತಿದ್ದಾರೆ. ಮುಂಗಾರು ಕಣ್ಮರೆ, ಆಕಾಶದತ್ತ ರೈತನ ನೋಟ. ಬರಿದಾದ ನೇತ್ರಾವತಿ, ಬರದ ಛಾಯೆ. ಅಬ್ಬರಿಸಬೇಕಾಗಿದ್ದ ಮುಂಗಾರು ಮಳೆ ಸೈಲೆಂಟ್ ಆಗಿದೆ. ಬಿತ್ತನೆ ಕಾರ್ಯಕ್ಕೆ ಸಿದ್ಧರಾದ್ರೂ ಸುಮ್ಮನಾಗಿದ್ದಾರೆ. ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ಮಳೆಯಿಲ್ಲ ಅಂತ ಕಂಡ ದೇವರ ಮೊರೆ ಹೋಗ್ತಿದ್ದಾರೆ. ಜೋರು ಮಳೆ ಆಗುತ್ತೆ ಅಂತ ಕಾಯ್ತಿದ್ದ ರೈತರಿಗೆ ನಿರಾಸೆಯಾಗಿದೆ. ಮುಂಗಾರು ಕಣ್ಣಾ ಮುಚ್ಚಾಲೆ ಆಟಕ್ಕೆ ನದಿಗಳಲ್ಲಿ ನೀರು ಕಡಿಮೆ ಆಗ್ತಿದ್ರೆ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗ್ತಿವೆ. ಜೂನ್ ತಿಂಗಳು ಶುರುವಾಗ್ತಿದ್ದಂತೆ ಮುಂಗಾರು ಅಬ್ಬರಿಸಿ ಬೊಬ್ಬಿರಿಯುತ್ತಿತ್ತು. ಆದ್ರೀಗ ಜೂನ್ ತಿಂಗಳೇ ಕಳೆದೋಗ್ತಿದೆ. ಮಳೆರಾಯಿನ ಎಂಟ್ರಿ ಮಾತ್ರ ಆಗಿಲ್ಲ. ಇದೇ ತಿಂಗಳಲ್ಲಿ ತುಂಬಿ ಹರಿಯಬೇಕಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ನೇತ್ರಾವತಿ ಇದೀಗ ನೀರಿಲ್ಲದೆ ಬಿಕೋ ಅಂತಿದೆ. ಕಳೆದ ವರ್ಷ ಮುಂಗಾರು ಮಳೆಗೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿತ್ತು. ಆದ್ರೀಗ ಯಾವ ಮಳೆನೂ ಇಲ್ಲ. ನದಿಯಲ್ಲಿ ಕನಿಷ್ಠ ನೀರಿಲ್ಲದಂತಾಗಿರೋದ್ರಿಂದ ನೀರಿನ ಮೂಲಗಳೇ ಬರಿದಾಗಲಾರಂಭಿಸಿದೆ. ಅದರಲ್ಲೂ ನೇತ್ರಾವತಿ ನದಿ ಹಿಂದೆ ಕಂಡರಿಯದ ರೀತಿಯಲ್ಲಿ ನೀರಿನ ಹರಿವು ಕ್ಷೀಣಿಸಿದೆ. 60% ಮಳೆ ಕಡಿಮೆಯಾದ ಕಾರಣ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಗಣನೀಯ ಕುಸಿತ ಕಂಡಿದೆ. ಕರಾವಳಿ ಭಾಗ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ. ಇಲ್ಲಿ ಸುಮಾರು 5,000 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಆಗ್ತದೆ. ಆದರೆ ಈ ಬಾರಿ ಸಾಕಷ್ಟು ಮಳೆಗಳ ಪ್ರಮಾಣ ಕಡಿಮೆ ಆಗಿದೆ. ಒಂದು ಅಂಕಿಅಂಶದ ಪ್ರಕಾರ ಕಳೆದ ಬಾರಿಗಿಂತ ಸುಮಾರು 60% ಮಳೆ ಈ ಬಾರಿ ಕಡಿಮೆ ಆಗಿದೆ. ಮಳೆಯಿಲ್ಲ, ನೀರಿಲ್ಲ, ಬೆಳೆ ನಾಶದ ಆತಂಕ. ಅಂತರ್ಜಲ ಮಟ್ಟ ಕುಸಿತ, ಬೋರ್ವೆಲ್ಗಳು ಬಂದ್. ಅದ್ಯಾಕೋ ಈ ಬಾರಿ ಮಳೆರಾಯ ಮುನಿಸಿಕೊಂಡಂತೆ ಕಾಣ್ತಿದೆ. ಭೂಮಿಗೆ ಬರುವುದಕ್ಕೆ ಮೀನಾಮೇಷ ಎಣಿಸ್ತಿರೋ ಹಾಗೆ ಕಾಣ್ತಿದೆ. ವರುಣನ ಅಬ್ಬರವಿಲ್ಲದೆ ಬೆಳೆಗಳೆಲ್ಲ ಒಣಗುವುದಕ್ಕೆ ಶುರುವಾಗಿದೆ. ಮಳೆ ಬರುತ್ತೋ ಇಲ್ವೋ ಅಂತ ಕಲಬುರಗಿ ಜಿಲ್ಲೆ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ವಾಡಿಕೆಗಿಂತ ಮಳೆ ಆಗ್ತಿಲ್ಲ. ಇದರಿಂದ ಬಿಸಿಲು ಹೆಚ್ಚಾಗಿದೆ. ಈಗಾಗಲೇ ಬಿತ್ತನೆ ಮಾಡಿರೋ ಕಬ್ಬು, ಬಾಳೆ, ಪಪ್ಪಾಯಿ ಸೇರಿದಂತೆ ಅನೇಕ ತೋಟಗಾರಿಕೆ ಬೆಳೆಗಳು ಮಳೆ ಇಲ್ಲದೆ ಒಣಗಿ ಹೋಗ್ತಿವೆ. ಇದೇ ಪರಿಸ್ಥಿತಿ ಇನ್ನೊಂದು ವಾರ ಮುಂದುವರೆದರೆ ಇರುವ ಬೆಳೆಗಳೆಲ್ಲ ನಾಶವಾಗುವ ಆತಂಕ ಎದುರಾಗಿದೆ. ಮತ್ತೊಂದೆಡೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಭೀಕರ ಬರಗಾಲ ಛಾಯೆ ಆವರಿಸಿದ್ದು ಜಿಲ್ಲೆಯನ್ನ ಬರಗಾಲ ಪ್ರದೇಶವೆಂದು ಘೋಷಿಸಿ ಬರ ಕಾಮಗಾರಿಗಳನ್ನ ಆರಂಭಿಸಬೇಕೆಂದು ಆಗ್ರಹಿಸಿ ಕೂಲಿ ಕಾರ್ಮಿಕರು ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಹೋದ ವರ್ಷದ ನಾವು ಬೆಳೆ ತುಂಬಿದ ವಿಮೆಯನ್ನ ಇಲ್ಲಿವರೆಗೆ ಇನ್ನೂ ಸಂಪೂರ್ಣ ಪಾವತಿ ಮಾಡಿಲ್ಲ. ಇಲ್ಲಿ 300 ಕೋಟಿಗಳಂತ ಹೆಚ್ಚಿಗೆ ಇನ್ನೂ ಬೆಳೆ ವಿಮೆ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ವಿಫಲೋ ಅಥವಾ ಈ ಬೆಳೆ ವಿಮೆ ಇಫ್ಕೋ ಟೋಕಿಯೋ ಅವರದ್ದು ವಿಫಲೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ. ಇಲ್ಲಿ ಬೆಳೆ ವಿಮೆಯನ್ನು ಈಗಾಗಲೇ ರೈತರಿಂದ ಪಡೆದುಕೊಂಡು ನೀವು ಯಾಕೆ ಕೊಡ್ತಾ ಇಲ್ಲ ಎಂಬುದೇ ರಾಜ್ಯ ಸರ್ಕಾರದ ದುಡ್ಡು ಇಲ್ವೋ ಅಥವಾ ನೀವು ಬಿಕಾರಿ ಆಗಿದ್ದರೋ ದಾರದಿಕ್ಕಾಗಿದ್ದರೋ ಏನೂ ಗೊತ್ತಾಗ್ತಾ ಇಲ್ಲ. ಇನ್ನು ಜೂನ್ ಅಂತ್ಯ ಅಥವಾ ಜುಲೈ ಮೊದಲ ವಾರದಲ್ಲಿ ಮಳೆಯಾಗುವ ಮುನ್ಸೂಚನೆ ಇದ್ದು ಶೀಘ್ರದಲ್ಲೇ ಬಾಕಿ 300 ಕೋಟಿ ರೂಪಾಯಿ ಬೆಳೆ ವಿಮೆ ಹಣವನ್ನ ರೈತರ ಅಕೌಂಟ್ಗಳಿಗೆ ಹಾಕಲಾಗುತ್ತದೆಂದು ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಹೇಳಿದ್ದಾರೆ. ರೈತ ಬಾಂಧವರು ಬೆಳೆ ವಿಮೆ ನಂಬಲ್ಲಿ ಕಟ್ಟಿದ್ರು. ಅವರಿಗೆ ನಾವು ಮಧ್ಯಂತರ ಪರಿಹಾರ ಅಂತ 243 ಕೋಟಿ ಕೊಟ್ಟಿವಿ. ಇನ್ನು ಬೆಳೆ ಕಟಾವು ಆದಾದ್ಮೇಲೆ 340 ಕೋಟಿ ಬರಬೇಕು. ಈಗ ಶಾರ್ಟ್ಲಿ ಭಾಳ ಅಂದ್ರೆ ಒಂದು ಈ ಜೂನ್ ಎಂಡು ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಎಲ್ಲ ರೈತ ಬಾಂಧವರಿಗೆ ದುಡ್ಡು ಅದು ರಿಮೈನಿಂಗ್ 340 ಕೋಟಿ ರೂಪಾಯಿ ಬರ್ತದೆ. ಒಟ್ನಲ್ಲಿ ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ರೈತಾಪಿ ವರ್ಗಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಪುತ್ತೂರಿಂದ ಅಜಿತ್ ಕುಮಾರ್ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.